ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬಹಳ ವಿಶೇಷವಾಗಿರುವ ಶಕ್ತಿಯುತವಾಗಿರುವಂತಹ ನವೆಂಬರ್ 5ನೇ ತಾರೀಕು ಹುಣ್ಣಿಮೆ. ಈ ಒಂದು ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಹಾಗೂ ಗೌರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ. ಈ ಹುಣ್ಣಿಮೆಯ ನಂತರ ಈ ರಾಶಿಯವರು ಕೋಟ್ಯಾಧಿಪತಿ ಆಗ್ತಾ ಇದ್ದಾರೆ. ಅದೃಷ್ಟ ಬರುವ ಕಾಲ ಶುರುವಾಗ್ತಾ ಇದೆ. ಬೀದಿ ಬಿಕಾರಿಯು ಕೂಡ ಕುಬೇರನಾಗುವಂತಹ ಮಹಾ ಅದೃಷ್ಟವನ್ನು ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಲಿದ್ದಾರೆ. ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟ, ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ, ಯಾವ ರೀತಿ ನೆಮ್ಮದಿಯನ್ನು ಪಡೆದುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಮಂಜುನಾಥ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಶಕ್ತಿ, ಸಾಮರ್ಥ್ಯ, ಧೈರ್ಯವನ್ನು ತಂದುಕೊಡುತ್ತದೆ. ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ. ಈ ರಾಶಿ ಚಕ್ರದವರಿಗೆ ಈ ಒಂದು ಹುಣ್ಣಿಮೆಯಿಂದ ಅದೃಷ್ಟ ಬಾಳು ಬಂಗಾರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾ ಹೋಗ್ತಾರೆ. ಜೀವನದ ಯುದ್ಧದಲ್ಲಿ ಸವಾಲುಗಳನ್ನು ಎದುರಿಸಿ ಜಯಿಸಿ ಧೈರ್ಯವಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಮುಂದುವರೆದು ಒಂದು ಅತ್ಯುತ್ತಮ ಸ್ಥಾನವನ್ನು ತಲುಪುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಇದೇ ನವೆಂಬರ್ 5ನೇ ತಾರೀಕು ಬುಧವಾರದಂದು ಗೌರಿ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆಗೆ ಕಾರ್ತಿಕ ಹುಣ್ಣಿಮೆ ಅಂತಾನೂ ಕರೀತಾರೆ. ಈ ಹುಣ್ಣಿಮೆಯ ಪ್ರಭಾವದಿಂದ ಈ 4 ರಾಶಿಯವರಿಗೆ ಗಜಕೇಸರಿ ಯೋಗ, ಸಿದ್ಧಿ ಯೋಗ ಪ್ರಾಪ್ತಿಯಾಗ್ತಿದೆ. ಇದರಿಂದ ಈ 4 ರಾಶಿಯವರಿಗೆ ಮುಟ್ಟಿದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವರಿಗೆ ಇನ್ನು ಮುಂದೆ ಕಷ್ಟಗಳು ಅನ್ನೋದು ಬರೋದೇ ಇಲ್ಲ. ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ. ಅಷ್ಟೊಂದು ಧನ ಯೋಗ, ಪ್ರಗತಿ, ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಮಹಾಶಿವ ಹಾಗೂ ಕುಬೇರ ದೇವನ ಅನುಗ್ರಹದಿಂದಾಗಿ ಈ ರಾಶಿಯವರ ಯೋಗವೇ ಬದಲಾಗುತ್ತದೆ. ಅದೃಷ್ಟ, ಅಭಿವೃದ್ಧಿ ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿ ಸಮೃದ್ಧಿಯನ್ನ ಕಂಡುಕೊಳ್ತಾರೆ. ಹೌದು, ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಹಣದ ಸಮಸ್ಯೆ, ಸಾಲದ ಸಮಸ್ಯೆಯಿಂದ ಪರಿಹಾರವಾಗುತ್ತೆ. ಈ ಒಂದು ಗೌರಿ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ಶ್ರೀ ವಿಶ್ವವಸು ನಾಮ ಸಂವತ್ಸರ ಕಾರ್ತಿಕ ಮಾಸ ಶಾರದ್ ಋತು ದಕ್ಷಯಾಯಣ ಶುಕ್ಲ ಪಕ್ಷದ ನವೆಂಬರ್ 4ನೇ ತಾರೀಕು ಮಂಗಳವಾರ ರಾತ್ರಿ 10:36 ಆರಂಭವಾಗಿ ನವೆಂಬರ್ 5ನೇ ತಾರೀಕು ಬುಧವಾರದ ದಿನ ಸಂಜೆ 6:48 ಮುಕ್ತಾಯಗೊಳ್ಳುತ್ತದೆ. ಈ ಶಕ್ತಿಯುತವಾಗಿರುವ 2025ನೇ ನವೆಂಬರ್ 5ನೇ ತಾರೀಕು ಬರುವಂತಹ ಕಾರ್ತಿಕ ಹುಣ್ಣಿಮೆ ದಿನವು ಚಂದ್ರನ ಪೂರ್ಣ ತೇಜಸ್ಸಿನಿಂದ ಕಂಗೊಳಿಸುವ ದಿನ. ಇದು ಶಾರದ್ ಋತು ಕಾಲದ ಪ್ರಮುಖ ಹುಣ್ಣಿಮೆ ಆಗಿರೋದ್ರಿಂದ ಶ್ರೀ ಪಾರ್ವತಿ ದೇವಿಯು ಗೌರಿ ರೂಪವನ್ನು ಆರಾಧಿಸುವಂತಹ ಶಕ್ತಿ ದಿನವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ಚಂದ್ರನು ಮೇಷ ರಾಶಿಯಲ್ಲಿ ಸಂಪೂರ್ಣವಾಗಿ ಪ್ರಭಾವಶಾಲಿಯಾಗಿ ಬೆಳಗುತ್ತಾನೆ. ಗುರುಗ್ರಹವು ಕರ್ಕಾಟಕ ರಾಶಿಯ ದೃಷ್ಟಿಯಲ್ಲಿ ವಾಸಿಸುತ್ತಾನೆ. ಇದರಿಂದಾಗಿ ಈ ಸ್ಥಿತಿಯು ಗಜಕೇಸರಿ ಯೋಗಕ್ಕೆ ಪೂರಕವಾದ ಸಿದ್ಧತೆಯನ್ನು ತಂದುಕೊಡುತ್ತೆ. ಈ ರಾಶಿಯವರು ಆರ್ಥಿಕವಾದ ಯೋಗ, ಅತ್ಯುತ್ತಮವಾದ ಫಲ, ಗುರು ಚಂದ್ರನ ಆಸ್ಥಾನದಲ್ಲಿ ಗಜಕೇಸರಿ ಯೋಗ, ಸಿದ್ಧಿ ಯೋಗ, ಸರ್ವಶಕ್ತಿಯನ್ನು ಪಡೆದುಕೊಳ್ಳುವಂತಹ ಸಮಯ ಆರಂಭವಾಗುತ್ತೆ. ಮೊದಲನೇ ಅದೃಷ್ಟವಂತ ರಾಶಿ ಯಾವುದು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ಹಣಕಾಸು ಯೋಜನೆ ಶ್ರೇಷ್ಠ ಫಲವನ್ನು ನೀಡುತ್ತದೆ. ಈ ರಾಶಿಯವರು ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಲು ಅತ್ಯಂತ ಶುಭವಾದ ಉತ್ತಮವಾದ ಸಮಯ. ಇನ್ನು ಈ ರಾಶಿಯವರು ಉತ್ತಮ ಫಲಕ್ಕಾಗಿ ಚಂದ್ರನು ಪೂರ್ಣ ಕಾಲದಲ್ಲಿ ಒಂದು ವಿಶೇಷವಾಗಿ ಶಕ್ತಿಯನ್ನು ಪಡೆದುಕೊಳ್ಳೋಕೆ ಓಂ ಚಂದ್ರ ದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸೋದ್ರಿಂದ ಸರ್ವ ಕಷ್ಟಗಳು ದೂರವಾಗುತ್ತೆ, ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಶಕ್ತಿಯುತವಾಗಿರುವಂತಹ ಒಂದು ಹುಣ್ಣಿಮೆ ದಿನ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಪ್ರಾಪ್ತಿ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ. ಶ್ರೀ ಗೌರಿ ಹುಣ್ಣಿಮೆಯ ದಿನ ಈ ರಾಶಿಯವರಿಗೆ ವಿಶೇಷವಾದ ಪ್ರಭಾವ. ಸೂರ್ಯ ನಿಮ್ಮ ಸ್ವಾಮಿ ಹಾಗೂ ಈ ದಿನ ತುಲಾ ರಾಶಿಯಲ್ಲಿ ಇದ್ದರೂ ಕೂಡ ಚಂದ್ರನು ಮೇಷ ರಾಶಿಯಲ್ಲಿ ಇರುವುದರಿಂದ ಧನ ಲಾಭದ ತ್ರಿಕೋನ ಯೋಗ ಸೃಷ್ಟಿಯಾಗುತ್ತಿದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಅದ್ಭುತವಾದ ಫಲ ಪ್ರಾಪ್ತಿಯಾಗುತ್ತೆ. ಎಲ್ಲ ರೀತಿಯ ತೊಂದರೆಯಿಂದ ದೂರ, ಆಧ್ಯಾತ್ಮಿಕ ಪ್ರೇರಣೆ ಉಂಟಾಗಬಹುದು. ಗೌರವ ಮತ್ತು ಸಿಂಹ ರಾಶಿಯವರಿಗೆ ಯಾರಿಗೆಲ್ಲ ಮಕ್ಕಳಿರಲಿಲ್ಲವೋ ಅಂಥವರಿಗೆ ಸಿಹಿ ಸುದ್ದಿ ಕಾದಿದೆ. ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ. ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ. ಅತಿ ಶೀಘ್ರವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡಿದಂತಹ ಪ್ರಮೋಷನ್ ಅನ್ನು ಕಂಡುಕೊಳ್ತೀರಾ. ಉತ್ತಮವಾದ ಗೌರವ, ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಹಳೆಯ ಸಾಲಗಳ ನಿವಾರಣೆ ಅಥವಾ ಅಪ್ರತ್ಯಕ್ಷವಾಗಿ ಹಣ ಲಾಭ ದೊರೀತಾ ಹೋಗುತ್ತೆ. ಸರ್ಕಾರಿ ಅಥವಾ ಅಧಿಕಾರಗಳಲ್ಲಿ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ
ಯಶಸ್ಸು ಖಂಡಿತ ಸಿಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಗೌರವ ಮತ್ತು ಪ್ರೀತಿ ಸೌಹಾರ್ದ ಹೆಚ್ಚಾಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಆದಷ್ಟು ಬೇಗ ನೆರವೇರುತ್ತೆ. ಹಣ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆಯಲ್ಲಿ ಅತ್ಯುತ್ತಮ ಸಮಯವಾಗಿದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳೇ ಬರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ಉದ್ಯೋಗ ಎಲ್ಲ ಕೂಡ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಈ ರಾಶಿಯರು ಓಂ ಹ್ರೀಂ ಶ್ರೀಂ ಗೌರಿ ದೇವಿಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಇದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಸೂರ್ಯ ಮತ್ತು ಬುಧ ಇಬ್ಬರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಶಕ್ತಿಯನ್ನು ತಂದುಕೊಡ್ತಾರೆ. ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಬುಧಾದಿತ್ಯ ರಾಶಿಯೋಗ ರೂಪುಗೊಳ್ಳುತ್ತೆ. ಚಂದ್ರನು ಮೇಷ ರಾಶಿಯಲ್ಲಿ 7ನೇ ಸ್ಥಾನದಲ್ಲಿ ಮತ್ತು ಗುರು ಕರ್ಕಾಟಕದಿಂದ ದಶಮ ದೃಷ್ಟಿ ನೀಡ್ತಾ ಇರೋದ್ರಿಂದ ವಿಶಿಷ್ಟವಾದ ಯೋಗಗಳು ಪೂರಕವಾಗಿ ಸಿದ್ಧವಾಗ್ತಾ ಇದೆ. ಇದರಿಂದಾಗಿ ತುಲಾ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಹೊಸ ಒಪ್ಪಂದಗಳು ಸಿಗುತ್ತೆ. ಕಾನೂನು, ಬ್ಯಾಂಕ್ ಅಕೌಂಟ್ ಕ್ಷೇತ್ರದವರಿಗೆ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಾತು, ನಿಮ್ಮ ನಿರ್ಧಾರ ಬೇರೆಯವರನ್ನು ಪ್ರೇರೇಪಿಸುವ ಶಕ್ತಿಯನ್ನು ಹೊಂದಿರುತ್ತೆ. ವೈವಾಹಿಕ ಜೀವನದಲ್ಲಿ ಸೌಹಾರ್ದ, ನಿಷ್ಠೆ ಮತ್ತು ಎಲ್ಲ ರೀತಿಯ ಶಾಂತಿ ಸಿಗುವ ಸಾಧ್ಯತೆ ಇದ್ದು ಕುಟುಂಬದಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ತೀರಾ. ನಿಮ್ಮ ಕಷ್ಟಗಳು ಇಂದಿಗೆ ಮುಕ್ತಿಯಾಗುತ್ತೆ. ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಹುಣ್ಣಿಮೆಯ ದಿನ ಈ 4 ರಾಶಿಯವರ ಜೀವನ ಬಾಳು ಬಂಗಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ನಿಮ್ಮ ಪಾಲಿಗೆ ದೊರೆಯುತ್ತೆ. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.